ಒಂದು ಸಣ್ಣ ಪಟ್ಟಣದಲ್ಲಿ ಸರಳ ಹೃದಯದ ತಾಯಿ ಲಕ್ಷ್ಮಿ ಬದುಕುತ್ತಿದ್ದಳು. ಅವಳ ಜೀವನದ ಅರ್ಥವೇ ಒಂದೇ, ಅವಳ ಮಗ ರವಿ. ಮಗನೇ, ನೀನು ಸಂತೋಷವಾಗಿದ್ರೆ ಸಾಕು, ಅದೇ ನನಗೆಲ್ಲವೂ. ದಿನವಿಡೀ ಗಾರ್ಮೆಂಟ್ ಫ್ಯಾಕ್ಟರಿಯಲ್ಲಿ ದುಡಿಯುವ ರವಿ, ದಣಿದ ದೇಹ, ಆದರೆ ತಾಯಿಯ ಕನಸಿಗಾಗಿ ಬದುಕುತ್ತಿದ್ದ ಹೃದಯ. ಅದೇ ಫ್ಯಾಕ್ಟರಿಯಲ್ಲಿ ಒಂದು ನಗು, ಒಂದು ಮಾತು, ಪ್ರೀತಿ ನಿಧಾನವಾಗಿ ಬೆಳೆದಿತು. ತಾಯಿಗೆ ಹೇಳದೆ, ಅವಳ ಆಶೀರ್ವಾದವಿಲ್ಲದೆ ಪ್ರೀತಿ ಮದುವೆಯಾಯಿತು. ಅಲ್ಲಿ ಪ್ರೀತಿ ಗೆದ್ದಿತು, ಆದರೆ ತಾಯಿ ಸೋತಳು. ಒಂದು ದಿನ ಮನೆ ಬಾಗಿಲು ತಟ್ಟಿತು. ಅಮ್ಮ, ಇದು ನನ್ನ ಹೆಂಡತಿ, ಬನ್ನಿ ಮಗಳು. ಕಣ್ಣೀರನ್ನು ಮರೆಮಾಚಿಕೊಂಡು ತಾಯಿ ಸೊಸೆಯನ್ನು ಮನೆಗೆ ಸ್ವಾಗತಿಸಿದಳು. ಮಾತು ಕಡಿಮೆ, ನೋವು ಹೆಚ್ಚು. 45 ದಿನಗಳ ನಂತರ ಸೊಸೆ ಬದಲಾಗಿದ್ದಳು. ನಾನು ನಿಮ್ಮ ತಾಯಿ ಜೊತೆ ಇರಲ್ಲ, ನಮಗೆ ಬೇರೆ ಮನೆ ಬೇಕು. ರವಿ ಗೊಂದಲದಲ್ಲಿ, ತಾಯಿ ಮೌನದಲ್ಲಿ. ಒಂದು ದಿನ ಮಗ ಮನೆ ಬಿಟ್ಟು ಹೊರಟು ಬಿಟ್ಟ. ಎಲ್ಲಿಗೆ ಹೋಗ್ತೀಯ ಮಗನೇ? ಆ ಪ್ರಶ್ನೆಗೆ ಉತ್ತರ ಬಂದಿಲ್ಲ. ಕೆಲ ದಿನಗಳ ನಂತರ ಸೊಸೆ ಅವನ ಜೀವನವನ್ನೂ ಬಿಟ್ಟು ಹೋದಳು. ಚಿನ್ನ, ಹಣ ಎಲ್ಲವನ್ನೂ ತೆಗೆದುಕೊಂಡು. ಅತ್ತ ತಾಯಿ ಮಗನಿಲ್ಲದ ನೋವಿನಲ್ಲಿ ಔಷಧಿಯನ್ನು ಮರೆತಳು, ಆಹಾರವನ್ನೂ ಬಿಟ್ಟಳು. ಮಗ ಬಂದಾನ. ಡಾಕ್ಟರ್ ಶಾಂತವಾಗಿ ಹೇಳಿದರು, ಇನ್ನೂ ಹೆಚ್ಚು ದಿನ ಇಲ್ಲ, ಗರಿಷ್ಠ 10 ದಿನ. ಆ ಮಾತು ರವಿಯ ಹೃದಯವನ್ನು ಚೂರಿಯಂತೆ ಕತ್ತರಿಸಿತು. ಮಗನೇ, ನೀನು ಒಳ್ಳೆಯವನಾಗಿರು, ಅಷ್ಟೇ ನನಗೆ ಸಾಕು. ಅಷ್ಟರಲ್ಲಿ ತಾಯಿ ಮೌನವಾಗಿ ಉಸಿರು ಬಿಡುತ್ತಾಳೆ. ತಾಯಿ ಇಲ್ಲ, ಹೆಂಡತಿ ಇಲ್ಲ, ಮನೆ ಖಾಲಿ, ಜೀವನವೂ ಖಾಲಿ. ವೃದ್ಧಾಶ್ರಮದಲ್ಲಿ ಪ್ರತಿ ತಾಯಿಯ ಮುಖದಲ್ಲೂ ಅವನ ತಾಯಿಯ ಪ್ರತಿಬಿಂಬ. ಮಗ, ನೀನ್ ಚೆನ್ನಾಗಿದ್ದೀಯ? ಅಮ್ಮ, ತಾಯಿ ಬದುಕಿದ್ದಾಗ ನಾನು ಅವಳ ಮಗನಾಗಲಿಲ್ಲ, ನೀನು ಸಂತೋಷವಾಗಿದ್ರೆ ಸಾಕು. ಮಗನೇ, ತಾಯಿಯನ್ನು ಕಳೆದುಕೊಂಡ ಮೇಲೆ ತಾಯಿಯ ಮೌಲ್ಯ ತಿಳಿ.